ಶಂಕರಾಚಾರ್ಯಮಧ್ಯಮಾ ಅಸ್ಮದಾಚಾರ್ಯಪರ್ಯಂತಾ ವಂದೇ ಗುರುಪರಂಪರಾ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತೋ ಮಾಂ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕ ಹೇಳದ ಸರ್? ಸಂತ್ಯನ್ಯೇ ಪ್ರತಿಬಂಧಾಃ ಪುಂಸಃ ಸಂಸಾರ ಹೇತವೋ ದೃಷ್ಟಾಃ. ಹಾ ಸರ್. ಇಲ್ಲಿ ಬಂಧ ಅಂತಿದೆಯಲ್ಲ, ಅಲ್ಲಿ ವಿಸರ್ಗ ಉಚ್ಚಾರಣೆ ಮಾಡಬೇಡಿ. ಹಾ ಸರ್. ಸಂತ್ಯನ್ನೇ ಪ್ರತಿಬಂಧ ಪುಂಸಃ ಸಂಸಾರ ಹೇತೋ ದೃಷ್ಟಾಃ. ಹಿಂಗ ಪಾದಕ್ಕೆ ಕರೆಕ್ಟಾಗಿ ಮುಗಿಸೋದನ್ನು. ಹಾ ಸರ್. ಸಂತ್ಯನ್ಯೇ ಪ್ರತಿಬಂಧಾ ಪುಂಸಃ ಸಂಸಾರ ಹೇತವೋ ದೃಷ್ಟಾಃ ತೇಷಮೇವಾಮೂಲಂ ಪ್ರಥಮ ವಿಕಾರೋ ಭವ್ಯತ್ಯಹಂಕಾರಃ. ಇಲ್ಲ, ನೀವು ಪ್ರಿಪೇರ್ ಆಗ್ಬೇಕು. ಹಾ ಸರ್. ತೇಷಾಮೇಕಂ ಮೂಲಂ ಪ್ರಥಮ ವಿಕಾರೋ ಭವತ್ಯಹಂಕಾರಃ. ಸರಿ, ನಾನೊಂದ್ಸಲ ಎಲ್ಲ ಹೇಳ್ತಾ ಹೋಗ್ತೀನಿ, ನೋಡ್ಕೊಂತ ಹೋಗಿ. ಅದೆರಡು ಮೂರು ಕ್ಲಾಸ್ ಅಟೆಂಡ್ ಮಾಡಿಲ್ಲ ನೀವು, ಹಂಗೆ ಕಳಿಸ್ತೇವೆ. ಸರಿ. ಯಾವತ್ ಸ್ಯಾತ್ ಸ್ವಸ್ಯ ಸಂಬಂಧೋ ಅಹಂಕಾರೇಣ ದುರಾತ್ಮನ ತಾವನ್ಲೇಷ ಮಾತ್ರಾಪಿ ಮುಕ್ತಿ ವಾರ್ತಾ ವಿಲಕ್ಷಣಾಂ. ಅಹಂಕಾರ ಗೃಹಾನ್ಮುಕ್ತಃ ಸ್ವರೂಪಮುಪದ್ಯತೆ ಚಂದ್ರವದ್ವಿಮಲಪೂರ್ಣಃ ಸದಾನಂದ ಸ್ವಯಂ ಪ್ರಭಃ. ಯೋ ವಾ ಪುರೇ ಸೋಹಮಿತಿ ಪ್ರತೀತೋ ಬುದ್ಧಿಯಾ ಪ್ರಕ್ಲುಪ್ತ ತಮಸಾತಿಮೂಢಾಃ ತಸ್ಯೈವ ನಿಶ್ಶೇಷತಯಾ ವಿನಾಶೇ ಬ್ರಹ್ಮಾತ್ಮ ಭಾವ ಪ್ರತಿಬಂಧ ಶೂನ್ಯಃ. ಬ್ರಹ್ಮಾನಂದ ನಿಧಿರ್ ಮಹಾಬಲವತ ಅಹಂಕಾರ ಘೋರಹೀನಾಂ ಸಂವೇಷ್ಟ್ಯಾತ್ಮನಿ ರಕ್ಷತೆ ಗುಣಮಯೈಶ್ಚಂಡೈಃ ಸ್ತ್ರೀಭಿರ್ ಮಸ್ತಕೈಃ ವಿಜ್ಞಾನಾಖ್ಯ ಮಹಾಸಿನ ದ್ಯುತಿಮತ ವಿಚ್ಛಿದ್ಯ ಶೀರ್ಷತ್ರಯಂ ನಿರ್ಮೂಲ್ಯಾಹೀಮಿಮಂ ನಿಧಿಂ ಸುಖಕರಂ ಧೀರೋ ಅನುಭೋಕ್ತುಂ ಕ್ಷಮಃ. ಲಾಸ್ಟ್ ವೀಕಲ್ಲಿ ಈ ಶ್ಲೋಕವನ್ನ ನೋಡಿದ್ವಿ. ಬ್ರಹ್ಮಾನಂದ ನಿಧಿಷಿ ಮಹಾಬಲವತ್ ಅಹಂಕಾರ ಘೋರಹೀನ ಸಂನಿಷ್ಠಾತ್ಮನಿ ರಕ್ಷತೆ. ಅಂದರೆ ಈ ಬ್ರಹ್ಮಾನಂದ ಅಂತಕ್ಕಂಥದ್ದು ನಮ್ಮ ಒಳಗಡೆ ಇರ್ತಕ್ಕಂಥದ್ದನ್ನ ಗುಣಮಯೈ ಚಂಡೈಹಿ ಸ್ತ್ರೀಭಿರ್ ಮಸ್ತಕೈಹಿ ಅಂತ ಇಲ್ಲಿ ಮೂರು ಶಬ್ದಗಳನ್ನು ಕೊಟ್ಟಿದ್ದಾರೆ ಅವರು. ಚಂಡೈಹಿ, ಭೀಕರೈಹಿ, ಮಸ್ತಕೈಹಿ ಅಂತ. ಅಂದ್ರೆ ಈ ಮೂರು ಗುಣಗಳಿಂದ, ಚಂಡೈಹಿ ಅಂತಂದ್ರೆ ಅತ್ಯಂತ ಪ್ರಚಂಡವಾಗಿರ್ತಕ್ಕಂಥದ್ದು, ಭೀಕರವಾಗಿರ್ತಕ್ಕಂಥದ್ದು. ಮತ್ತೆ ಅದು ಮಸ್ತಕದಲ್ಲಿ ಧರಿಸಿಕೊಂಡಿದೆ. ಏನನ್ನ? ರತ್ನವನ್ನ ಈ ಘೋರ ಸರ್ಪ ತನ್ನ ಮಧ್ಯದ ಹೆಡೆಯಲ್ಲಿ ಧರಿಸಿಕೊಂಡಿದೆ.
ಪ್ರಚಂಡವಾಗಿರ್ತಕ್ಕಂಥದ್ದು, ಭೀಕರವಾಗಿರತಕ್ಕಂಥದ್ದು ಅಂತ ವರ್ಣನೆ ಮಾಡ್ತೇವೆ ಸರ್. ವಿಜ್ಞಾನಾಖ್ಯ ಮಹಾಸಿನ ದ್ಯುತಿಮತ ವಿಚ್ಛೇದ್ಯ ಶೀರ್ಷತ್ರಯಂ. ಇಲ್ಲಿ ಮೇಲದಲ್ಲಿ ಅದನ್ನ ದೃಷ್ಟಾಂತ ಹೇಳಿ ಇಲ್ಲಿ ಕೆಳಗಡೆಗೆ ದ್ರಾಷ್ಟಾಂತ ಬೈದರೆ ಮಹಾಬಲವಂತನಾದಂಥವನು ಅಂತ. ಮಹಾಬಲವಂತನಾದಂಥವನು ಅಂದ್ರೆ ಯಾರು ನಿಧಿಧ್ಯಾಸನದಿಂದ ಶ್ರವಣ ಮನನವನ್ನ ಮಾಡಿ ನಿಧಿಧ್ಯಾಸನದಿಂದ ಕಾರಣದ ಬೇರುಗಳನ್ನ ಕಿತ್ತಿ ಹಾಕಿರ್ತಕ್ಕಂಥವನು, ಅವನನ್ನ ಮಹಾಸಿನ ಅಂತ ಕರೀತಾರೆ. ವಿಜ್ಞಾನಾಖ್ಯ ಮಹಾಸಿನ. ವಿಜ್ಞಾನಾಖ್ಯ ಅಂತಂದ್ರೆ ಪ್ರಜ್ಞಾಪೂರ್ವಕವಾಗಿ ಶಾಸ್ತ್ರವನ್ನು ತಿಳ್ಕೊಂಡಿರ್ತಕ್ಕಂಥವನು. ಅವನೇನ್ ಮಾಡ್ತಾನೆ? ವಿಚ್ಛಿದ್ಯ ಶೀರ್ಷತ್ರಯಂ ನಿರ್ಮೂಲ್ಯಾಹಿ ವಿಮಂ ನಿಧಿಂ. ಹೆಂಗ ಅಲ್ಲಿ ಹೊರಗಡೆಗೆ ಆ ಬಲಿಷ್ಠವಾಗಿರ್ತಕ್ಕಂಥ ಹಾವನ್ನ ಹರಿತವಾದ ಖಡ್ಗದಿಂದ ಒಬ್ಬ ಯೋಧ ಆ ಹಾವನ್ನ ಎಡೆಗಳನ್ನ ಕತ್ತರಿಸಿ ಆ ಎಡೆಗಳ ಮಧ್ಯೆ ಇರ್ತಕ್ಕಂಥ ರತ್ನವನ್ನ ಹೆಂಗ ಪಡ್ಕೊಳ್ತಾನೋ, ಅದೇ ರೀತಿಯಾಗಿ ಇಲ್ಲಿ ನಮ್ಮಲ್ಲಿ ಈ ತಮಸ್ಸು ರಜಸ್ಸು ಅಂತಕ್ಕಂತಹ ಸತ್ವ ಅಂತಕ್ಕಂತಹ ಈ ಮೂರು ಗುಣಗಳು, ಇದರಲ್ಲಿ ಚಂಡಹಿ ಭೀಕರಹಿ ಅಂತಕ್ಕಂಥ ಎರಡು ಶಬ್ದಗಳು, ಈ ತಮಸ್ಸು ಮತ್ತು ರಜಸ್ ಅಂತಕ್ಕಂಥದ್ದು ಎರಡು ಭೀಕರವಾಗಿರ್ತಕ್ಕಂತಹ ಶಕ್ತಿಗಳು. ಆ ಭೀಕರವಾಗಿರ್ತಕ್ಕಂಥ ಶಕ್ತಿಗಳನ್ನು ನಿಯಂತ್ರಿಸಿ ಮತ್ತೆ ಸತ್ವವನ್ನು ಕೂಡ ಕತ್ತರಿಸಿ ಆ ಸತ್ವದ ಅಂತರಂಗದಲ್ಲಿರ್ತಕ್ಕಂತಹ ಯಾವುದು ಬ್ರಹ್ಮಾನಂದ ಅಂತ ಕರಿತೀವಿ, ಆತ್ಮಾನಂದ ಅಂತ ಕರಿತೀವಿ, ಅದನ್ನ ಯೋಗಿಯಾಗಿರ್ತಕ್ಕಂಥವನು ಪಡ್ಕೊಳ್ಬೇಕು. ಈ ಅಹಂಕಾರ ಅಂತಕ್ಕಂಥದ್ದೇ ಒಂದು ಘಟಸರ್ಪಕ್ಕೆ ಹೋಲಿಸಿದ್ದಾರೆ. ಇದರ ಬಗ್ಗೆ ಡಿಟೇಲ್ ಆಗಿ ಆಲ್ರೆಡಿ ಮಾತಾಡಿದ್ದೀವಿ. ಈಗ ಒಂದ್ ಸೆಕೆಂಡ್ ನೆನಪು ಮಾಡಕ್ಕೋಸ್ಕರವಾಗಿ ಹೇಳಿದೆ. ಈಗ ಶ್ಲೋಕ ನಂಬರ್ 303. ಯಾವದ್ವಾ ಕಿಂಚಿದ್ವಿಷ ದೋಷಸ್ಫೂರ್ತಿರಸ್ತಿ ಚೇತ್ತೇಃ. ಯಾವದ್ವಾ ಯತ್ ಕಿಂಚಿದ್ವಿಷ ದೋಷಸ್ಫೂರ್ತಿರಸ್ತಿ ಚೇತ್ವೇ ಕಥಮಾರೋಗ್ಯಾಯ ಭವೇತ್ ತದ್ವದಂತಾಪಿ ಯೋಗಿನೋ ಮುಕ್ತೈಃ. ಯಾವದ್ವಾ ಅಂದ್ರೆ ಎಲ್ಲಿಯವರೆಗೆ ಅಂತ. ಯತ್ಕಿಂಚಿತ್ ವಿಷ, ಯತ್ಕಿಂಚಿತ್ ಅಂತಂದ್ರೆ ಒಂದು ಚಿಕ್ಕದು ನಮ್ಮ ದೇಹದಲ್ಲಿ ಒಂದು ಏನಾದರೂ ಕಾಯಿಲೆ ಇತ್ತು ಅಂತಂದ್ರೆ, ಅಥವಾ ಯಾವ್ದಾದ್ರೂ ವಿಷದ ಪ್ರಾಣಿ ಕಚ್ಚಿತ್ತು ಅಂತಂದ್ರೆ, ಆ ಸ್ವಲ್ಪ ವಿಷ ಇದ್ರೂ ಕೂಡ ನಾವು ಪೂರ್ಣವಾಗಿ ನಿಶ್ಚಿಂತವಾಗಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದು ವಿಷಯ ಏನ್ ಮಾಡುತ್ತೆ, ನಮ್ಮನಿಗೆ ನೋವು ಕೊಡ್ತಾನೆ ಇರ್ತದೆ. ಸೊ ದೇಹದಲ್ಲಿ ವಿಷ ಇರೋ ತನಕನೂ ಕೂಡ ನಾವು ನಿಶ್ಚಿಂತರಾಗಿ ಇರಕ್ಕೆ ಬರೋದಿಲ್ಲ. ಅದು ವಿಷಯ ಇರೋ ತನಕನೂ ಕೂಡ ನಾವು ಅನಾರೋಗ್ಯಗಳೇ ಆಗಿರ್ತೀವಿ. ಹಾಗಿರುವಾಗ ಕಥಂ ಆರೋಗ್ಯಾಯ, ಆ ರೀತಿ ಇರುವಾಗ ಆರೋಗ್ಯವನ್ನು ಹೇಗೆ ಆರೋಗ್ಯವಂತಂತ ಹೇಳೋದು? ಭವೇತ್ ಅಂದ್ರೆ ಹೆಂಗ ಆರೋಗ್ಯವಂತಂತ ಹೆಂಗ್ ಹೇಳಕ್ ಬರುತ್ತೆ? ಎಲ್ಲಿ ತನಕ ವಿಷಯ ಇರೋ ತನಕನೂ ಕೂಡ, ದೇಹದಲ್ಲಿ ವಿಷಯ ಇರೋ ತನಕನೂ ಕೂಡ ಆರೋಗ್ಯವಂತ ಅಂತ ಹೇಳಕ್ ಬರೋದಿಲ್ಲ. ಅವನು ನಿಶ್ಚಿಂತನಾಗಿ ನಿದ್ರೆ ಮಾಡೋದಿಲ್ಲ ಅವನು. ಯಾಕಂತಂದ್ರೆ ಅದು ವಿಷಯ ಯಾವಾಗಲೂ ಕೂಡ ಮನುಷ್ಯನನ್ನ ಬಾಧಿಸುತ್ತಿರುತ್ತೆ ದೇಹವನ್ನ. ಅದೇ ರೀತಿಯಾಗಿ ತದ್ವತು ಯಾವದ್ವಾ ಅಂದ್ರೆ ಎಲ್ಲಿಯವರೆಗೆ, ತದ್ವತು ಆ ಕಾರಣದಿಂದ ತದ್ವತ್ ಅಹಂ ತಾ ಅಪಿ ಯೋಗಿನೋ ಮುಕ್ತೈಹಿ ಅಂತ.
ಆ ರೀತಿಯಾಗಿ ಹೆಂಗ ವಿಷಯ ಇರೋ ತನಕ ಕೂಡ ಈ ದೇಹದಲ್ಲಿ ಆರೋಗ್ಯ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿ ಆಗದಿಲ್ವೋ ಅಲ್ಲಿಯವರೆಗೆ ಈ ಅಹಂಕಾರ ಒಂದು ಸ್ವಲ್ಪ ಅಂಶ ಇದ್ರೂ ಕೂಡ ಯೋಗಿಯಾಗಿರ್ತಕ್ಕಂಥವನು ಮುಕ್ತನಾಗ್ಲಿಕ್ಕೆ ಹೇಗೆ ಸಾಧ್ಯ? ಯೋಗಿ ಅಂತಕ್ಕಂಥ ಶಬ್ದವನ್ನ ಇಲ್ಲಿ ಯೋಗಸ್ಥ ಅಂತ ಹಂಗ ತಗೊಂಡಿಲ್ಲ ಅವರು. ಯೋಗವನ್ನ ಪ್ರಾಕ್ಟೀಸ್ ಮಾಡತಕ್ಕಂಥವನ್ನ ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ ಯೋಗಿ ಅಂತ. ಈ ಶಬ್ದಗಳು ನಾವು ಒಂದೇ ಅರ್ಥ ತಗೋಬಾರದು. ಆ ವಾಕ್ಯಕ್ಕೆ ಅನುಗುಣವಾಗಿ ಅರ್ಥವನ್ನ, ಯೋಗವನ್ನ ಅಭ್ಯಾಸ ಮಾಡೋನನ್ನ ಕೂಡ ಯೋಗಿ ಅಂತೀವಿ, ಮತ್ತೆ ಯೋಗದಲ್ಲಿ ಸಂಪೂರ್ಣವಾಗಿ ಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥವನನ್ನ ಕೂಡ ನಾವು ಯೋಗಿ ಅಂತ ಕರಿತೀವಿ. ನಾವು ಗೀತೆಯಲ್ಲಿ ಕೊನೆಗೆ ನೋಡ್ತೇವಲ್ವ, ಯತ್ರ ಯೋಗೇಶ್ವರ ನೋಡಲ್ಲಿ ಕೊನೆಯವನು ಯೋಗ ಈಶ್ವರ, ಅವನು ಒಡೆಯ, ಯೋಗದ ಎಲ್ಲ ಒಡೆಯ ಅಂತ ಅವನಿಗೆಲ್ಲ ಇದು. ಮತ್ತೆ ಯಾರೆಲ್ಲ ಹಾಗೆ ಯೋಗವನ್ನ ಸಂಪೂರ್ಣವಾಗಿ ಸಿದ್ಧಿ ಮಾಡಿಕೊಂಡಿದ್ದಾರೋ, ಅಂದ್ರೆ ಸಂಪೂರ್ಣವಾಗಿ ಅಹಂಕಾರವನ್ನ ಗೆದ್ದು ಮುಕ್ತಾತ್ಮರಾಗಿದ್ದಾರೋ ಅವರಲ್ಲ. ಇಲ್ಲಿ ಯೋಗಿ ಎನ್ನುವಂತಹದ್ದನ್ನ ಯಾರು ಯೋಗವನ್ನ ಅಭ್ಯಾಸ ಮಾಡ್ತಾರೆ, ಯೋಗಾಂಗಗಳಿಗೆ ಮತ್ತೆ ಆಸನ ಪ್ರಾಣಾಯಾಮ ಅಂತಲ್ಲ, ಯೋಗ ಅಂತಂದ್ರೆ ಏನನ್ನ ಪಡ್ಕೊಳ್ಳೋಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾರೋ. ಸೊ ಈಗ ಇವನು ಬಹಳ ಅತ್ಯಂತ ಅನೇಕ ದಿನಗಳ ಕಾಲ ಬಹಳ ಚೆನ್ನಾಗಿ ಪರಿಶ್ರಮ ಮಾಡಿದ್ದಾನೆ. ದೇಹದ ಮೇಲೆ ಅಭಿಮಾನ ಕಳ್ಕೊಂಡಿದ್ದಾನೆ, ಇಂದ್ರಿಯಗಳ ಮೇಲೆ ಹಿಡಿತ ಬಂದಿದೆ, ಮನಸ್ಸನ್ನ ಸಂಯಮ ಮಾಡತಕ್ಕಂಥ ಶಕ್ತಿ ಬಂದಿದೆ, ಮತ್ತೆ ಬುದ್ಧಿಯನ್ನು ಕೂಡ ಏನು ಶಾಸ್ತ್ರದಿಂದ ಚೆನ್ನಾಗಿ, ವಿಜ್ಞಾನ ಅಂದ್ರೆ ಚೆನ್ನಾಗಿ ತಿಳಿದಿದ್ದಾನೆ. ತಿಳಿದ ಮೇಲೆ ಕೂಡ ಈ ಅಹಂ ಅಂತಕ್ಕಂಥದ್ದು ಅದು ತುಂಬಾ ಆಳದಲ್ಲಿರ್ತಕ್ಕಂಥದ್ದು, ಅದು ಇನ್ನೂ ಅವನನ್ನ ಬಿಟ್ಟಿರಂಗಿಲ್ಲ. ಇದನ್ನ ನಾವು ಎಲ್ಲಾ ಕಡೆ ನೋಡ್ತೀವಿ. ಅದಕ್ಕೆ ಇದರಲ್ಲಿ ಯಾವುದರಲ್ಲಿ ಪತಂಜಲ ಸೂತ್ರದಲ್ಲಿ ಕೂಡ 9 ರೀತಿಯಾಗಿರ್ತಕ್ಕಂಥ ಪ್ರತಿಬಂಧಕ ಅಂತ ಪತಂಜಲಿ ಮುನಿಗಳು ಸ್ಪಷ್ಟನೆ ಮಾಡಿದ್ದಾರೆ. ಹಾಗೆ ಗೀತೆಯಲ್ಲಿ ಕೂಡ ಶನೈಹಿ ಶನೈಹಿ ಉಪರಮ, ಪುನಃ 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 ಮತ್ತೆ 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 ಅಂತ ಪದಪ್ರಯೋಗ ಮಾಡಿರ್ತಕ್ಕಂಥದ್ದು. ಸೊ ಆ ಕಾರಣದಿಂದ ಈ ನಮಗೆ ಅತ್ಯಂತ ಅಡ್ಡಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಅಹಂಕಾರ. ಈ ಅಹಂಕಾರ ಎಲ್ಲಿ ತನಕನೂ ಒಂದು ಕಿಂಚಿತ್ತು ಆದರೂ ಕೂಡ ಅಹಂಕಾರ ಇತ್ತು ಅಂತಂದ್ರೆ ಅವನನ್ನ ಮುಕ್ತ, ಅದು ಮುಕ್ತಿ ಅಂತಕ್ಕಂಥದ್ದು ಅವನಿಗೆ ಸಿಗೋದಿಲ್ಲ. ಹೇಗೆ ಅವನನ್ನ ಮುಕ್ತ ಅನ್ನಕ್ಕೆ ಸಾಧ್ಯ? ಅದಕ್ಕೆ ಅವರು ಒಂದು ಎಕ್ಸಾಂಪಲ್ ಕೊಟ್ಟರು, ನಮಗೆಲ್ಲ ಪರಿಚಯ ಇರ್ತಕ್ಕಂಥದ್ದು. ಯಾಕಂದ್ರೆ ಮುಕ್ತಿ ಅಂತಕ್ಕಂಥದ್ದು ನಮಗೆ ಪರಿಚಯ ಇಲ್ಲ ಅಲ್ವಾ, ಹಂಗಾಗಿ ನಮಗೆ ಅನುಭವ ಬರುವಾಗಿ ಒಂದು ಎಕ್ಸಾಂಪಲ್ ಕೊಟ್ಟರು. ಹೆಂಗ ದೇಹದಲ್ಲಿ ವಿಷಯ ತನಕ ಹೇಗೆ ಅವನು ಸುಖವಾಗಿ ನಿದ್ರೆ ಮಾಡಕ್ ಸಾಧ್ಯ ಇಲ್ವೋ, ಸ್ವಸ್ಥನಾಗಿರಕ್ ಸಾಧ್ಯ ಇಲ್ವೋ, ಸ್ವಲ್ಪ ಎಲ್ಲ 80% ಎಲ್ಲ ಹೋಗಿದೆ, ಇನ್ನೊಂದು ಸ್ವಲ್ಪ ಇದೆ ಅಂತಂದ್ರೂ ಕೂಡ ಅವನಿನ್ನೂ ಪೇಷಂಟ್ ಆಗಿರ್ತಾನೆ, ಹಾಸ್ಪಿಟ್ಲಲ್ಲಿ ಇರ್ತಾನೆ, ಅವನು ಡಿಸ್ಚಾರ್ಜ್ ಆಗಕ್ಕೆ ಸಾಧ್ಯ ಇಲ್ಲ ಅವನು. ಅದೇ ರೀತಿಯಾಗಿ ಇಲ್ಲಿ ನಾವು ಕೂಡ ಒಂದು ಸ್ವಲ್ಪ ಅಹಂಕಾರ ಇದ್ರೂ ಕೂಡ ಅವನನ್ನ ನಾವು ಮುಕ್ತ ಅಂತನಕ್ ಬರುವುದಿಲ್ಲ. ಮುಕ್ತಿ ಅಂತಕ್ಕಂಥದ್ದು ದೂರದ ಮಾತಾಗುತ್ತೆ. ಇದನ್ನ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಬೇಕಿದನ್ನ. ಇದನ್ನ ಚಿಂತನೆ ಮಾಡ್ತಾ ಹೋದ್ವಿ ಅಂತಂದ್ರೆ ಅವಾಗ ನಮ್ಮ ಆಳದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ
ಅಹಂ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆದರೆ ಜನರಲಿ ಏನಾಗುತ್ತೆ, ನಾವು ಕಂಪೇರ್ ಮಾಡಿಕೊಂಡು ಬೇರೆಯವ್ರಿಗಿಂತ ನಾವು ಕಂಪೇರ್ ಬೆಟರ್ ಅನ್ಕೊಂಡು ನಮಗೇನು ಅಹಂಕಾರ ಇಲ್ಲ ಅಂತ ಜನರಲ್ ಆಗಿ ಒಂದಿಷ್ಟು ತಿಳಿದ ಮೇಲೆ ಮಾತನಾಡ್ತಕ್ಕಂಥದ್ದು ಮನುಷ್ಯನ ಸ್ವಭಾವ. ನಾವೆಲ್ಲ ಪ್ರತಿಯೊಬ್ಬರು ನಾವು ಹಂಗೆ ಅಡ್ರೆಸ್ ಮಾಡಿರ್ತಕ್ಕಂಥದ್ದು ಕರೆಕ್ಟು. ಆದರೆ ಕಂಪೇರ್ ಟು ಬಿಫೋರ್, ಈಗ ಅಂತ ಕಂಪೇರ್ ಮಾಡಿಕೊಂಡು ಹಾಗೆ ಮಾತಾಡ್ತೀವಿ. ಮುಂಚೆ ಹಿಂಗಿದ್ದಿಲ್ಲ, ನಾವೀಗ ಚೇಂಜ್ ಆಗಿದ್ದೀವಿ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಆ ಚೇಂಜಸ್ಸು ಅಷ್ಟೇ ಅಲ್ಲ, ಅದು ಕೇವಲ ಒಂದಿಷ್ಟು ಬಾಹ್ಯವಾಗಿರ್ತಕ್ಕಂಥದ್ರ ಮೇಲೆ ನಮಗೆ ಒಂದಿಷ್ಟು ಮೊದಲ ಥರ ಅಷ್ಟು ತೀವ್ರತೆ ಕಡಿಮೆ ಆಗ್ಯದ. ಮೊದಲು ಹುಚ್ಚರ ಥರ ಮಾತಾಡ್ತಿದ್ವಿ, ಈಗ ಮಾತಾಡೋದಿಲ್ಲ. ಅಷ್ಟು ಒಂದು ಸೂಕ್ಷ್ಮತೆ ವ್ಯವಹಾರದಲ್ಲಿ ಬಂದಿದೆ. ಆದ್ರೆ ಯಾವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸು ನಮ್ಮ ದೇಹ ಅಂತ ಹಿಂಗೆ ಬರ್ತೀವಿ, ಅವಾಗ ಅದು ಬುಗುಲು ಹೇಳುತ್ತದು. ಅವಾಗ ಗೊತ್ತಾಗುತ್ತೆ ಅದರದ್ದು ರಿಯಾಲಿಟಿ ಏನಂತ ಹೇಳ್ಬಿಟ್ಟು. ಅದಕ್ಕೆ ಅದನ್ನ ಘಟಸರ್ಪ ಅಂತ ತೋರಿದ್ದಾರೆ. ಘಟಸರ್ಪ ಯಾವಾಗ ಸುಮ್ಮನೆ ಅದ್ರ ಪಾಡಿಗೆ ಅದರಿಂದ ಏನು ಗೊತ್ತಾಗಲ್ಲ ನಮಗ. ಸುಮ್ಮನೆ ಒಂದು ಸ್ವಲ್ಪ ಏನಾದರೂ ಡಿಸ್ಟರ್ಬ್ ಆಯ್ತು ಅಂದ್ರೆ ಗೊತ್ತಾಗುತ್ತೆ, ತಕ್ಷಣಕ್ಕೆ ಎದ್ದು ಬಿಡುತ್ತದೆ. ಹಾಗೆ ನಮ್ಮೊಳಗಡೆಗೆ ಸಾಧಕರಾಗಿರ್ತಕ್ಕಂಥವ್ರಿಗೆ ಇದು ಬಹಳ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಕಥೆಗಳು ಬರ್ತವೆ. ಅವಾಗೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ, ಆ ಸಾಧಕರನ್ನ ಹೊರಗಲಿಗಿಸ್ತಕ್ಕಂತಹ ಅನೇಕ ಪ್ರಯೋಗಗಳು ನಡೀತಿದ್ವು. ಅದರಿಂದ ನಮಗೆ ಗೊತ್ತಾಗ್ತಿತ್ತು ಅಹಂಕಾರ ಇದೆಯಾ ಇಲ್ವಾ. ನಮಗ್ ಗೊತ್ತಾಗೋದಿಲ್ಲ. ನಾವು ಬೇರೆಯವ್ರು ನೋಡಿದ್ರೆ ಬೇರೆಯವ್ರು ಅಡ್ರೆಸ್ ಮಾಡಬೇಕು ನಮ್ಮನ್ನ. ಜ್ಞಾನಿಗಳು ಅದಕ್ಕೆ ನಮಗೆ ಶಂಕರ್ ಹೇಳ್ತಾ ಇದ್ದಾರೆ, ತಾವತ್ ಕಿಂಚಿತ್ತು, ಆ ಸ್ವಲ್ಪತ್ತು ಅದು ಸ್ವಲ್ಪ ಆದ್ರೂ ಇರೋ ತನಕನೂ ಕೂಡ, ಅಹಂಕಾರ ಇರೋ ತನಕನೂ ಕೂಡ ಈ ಮುಕ್ತಿ ಅಂತಕ್ಕಂಥದ್ದು ದುರ್ಲಭ. ಹಾಗಾಗಿ ನಮಗೆ ಅಡ್ಡಿಯಾಗಿರ್ತಕ್ಕಂಥದ್ದು ಅಹಂಕಾರ ಅಂತ. ಅಹಂ ಅತ್ಯಂತ ನಿವೃತ್ಯ ತತ್ಕೃತ ನಾನಾ ವಿಕಲ್ಪ ಸಂಹೃತ್ಯ ಪ್ರತ್ಯಕ್ತತ್ವ ವಿವೇಕಾದಯಂ ಅಹಂ ಅಸ್ಮೀತಿ ವಿಂದತೆ ತತ್ವಂ. ಅಹಮೋ ಅತ್ಯಂತ ನಿವೃತ್ಯ, ಅಹಂ ಅತ್ಯಂತ ನಿವೃತ್ಯ ಅಂತ. ಇಲ್ಲಿ ತತ್ಕೃತ ನಾನಾ ವಿಕಲ್ಪ ಸಂಹೃತ್ಯ, ಇದನ್ನ ಆ ಅಹಂಕಾರದ ಚಲನೆಯನ್ನ ಈಗ ಮನಸ್ಸಿನಲ್ಲಿ ಪ್ರೇರೇಪಿಸಿ ಮನಸ್ಸಿನ ಮುಖಾಂತರವಾಗಿ ಅಹಂಕಾರವನ್ನ ಪರಿಚಯಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನಾ ವಿಕಲ್ಪ ಸಂಹೃತ್ಯ ಅಂದ್ರೆ, ನಾನಾ ವಿಕಲ್ಪ ಅಂತಂದ್ರೆ ಅಹಂಕಾರದಿಂದ ಕೂಡಿರ್ತಕ್ಕಂತಹ ನಾನಾ ವಿಕಾರವಾದ ವಿಕಲ್ಪಗಳು ಅಂತಂದ್ರೆ ಬಯಕೆಗಳು, ಸಂಕಲ್ಪ ವಿಕಲ್ಪ ಅಂತ ಕರಿತೀವಲ್ವ. ಆ ವಿಕಲ್ಪಗಳು ಏನಾಗ್ಬೇಕಂದ್ರೆ ಸಂಪೂರ್ಣವಾಗಿ ನಾಶ ಆಗ್ಬೇಕು. ನಾನಾ ವಿಕಲ್ಪ ಸಂಹೃತ್ಯ ಅಂತಂದ್ರೆ ಸೊ ಅದನ್ನ ನಾಶ ಮಾಡಿಕೊಳ್ಬೇಕು. ಆ ವಿಚಾರಗಳು ಅಂದ್ರೆ ಸಂಕಲ್ಪಗಳು ವಿಕಲ್ಪಗಳು ನಾಶ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅಹಂಕಾರದ ತನಕ ನಾಶ ಆಗಲ್ಲ. ಆ ಕಾರಣದಿಂದ ಅಹಂ ಅತ್ಯಂತ ನಿವೃತ್ಯ. ಆ ಕಾರಣದಿಂದ ಸಂಕಲ್ಪ ವಿಕಲ್ಪವನ್ನ ನಾವು ನಾಶ ಮಾಡಬೇಕು. ನಾಶ ಮಾಡಿದಾಗ ಏನಾಗುತ್ತೆ, ಮತ್ತೆ ಸಂಕಲ್ಪ ವಿಕಲ್ಪ ಮತ್ತೆ ಪುನಃ ಕಾಣಿಸ್ಕೊಡ್ತಾವ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅದರ ಬೇರಾಗಿರ್ತಕ್ಕಂತಹ ಈ ಅಹಮ್ಮನ್ನೇ ನಾವು ನಾಶ ಮಾಡಬೇಕಾಗತ್ತೆ. ಈ ಹಳ್ಳಿಗಳಲ್ಲಿ ಈ ಕೆಲವೊಂದು ಭೂಮಿಯಲ್ಲಿ ಜಮೀನಲ್ಲಿ ಕೆಲವೊಂದು ಕಳೆಗಳು ಅಂತ ಇರ್ತಾವ, ಬೇಡವಾಗಿರ್ತಕ್ಕಂಥವು ಕಾಣಿಸ್ಕೊಳ್ತಾವ ಭೂಮಿಯಲ್ಲಿ. ಕೆಲವೊಂದು ಮೇಲೆ ಇರ್ತಾವ,
ಆದ್ರೆ ಕೆಲವೊಂದು ಸ್ವಲ್ಪ ಆಳದಲ್ಲಿರ್ತವೆ, ಇನ್ನು ಕೆಲವೊಂದು ಇರ್ತವೆ ತುಂಬಾ ಆಳದಲ್ಲಿರ್ತಾವು. ಎಷ್ಟು ಆಳದಲ್ಲಿರ್ತವೆ ಅಂತಂದ್ರೆ ಅವಕ್ಕೆಲ್ಲ ಕೆಲವೊಂದಕ್ಕೆಲ್ಲ ಆ ಗಂಟುಗಳಂತ ಕರೀತಾರ. 1, 2, 3, 4 ಗಂಟು. ಒಂದ್ಸಲ 1 ಗಂಟು ಕತ್ತರಿಸ್ಬಿಡಿತಂತಂದ್ರೆ ನಾವು ಅನ್ಕೊಳ್ತೀವಿ ನಾಶ ಇದೆ ಅಂತ. ಇಲ್ಲ, ಮತ್ತೆ ಅದ್ರ ಕೆಳಗಡೆಗೆ ಮತ್ತೆ ಬೇರೆ ಜೊತೆಗೆ ಇನ್ನೊಂದು ಗಂಟು ಇರ್ತದೆ, ಇನ್ನೊಂದು ಗಂಟು ಇರ್ತದೆ. ಹೀಗೆ ಈ ಕೆಲವೊಂದು 7 ಗಂಟುಗಳಿರ್ತಕ್ಕಂತಹ ಕೆಲವೊಂದು ಈ ಕಳೆಗಳಿರ್ತಾವ. ಆ ರೈತನಾಗಿರ್ತಕ್ಕಂಥವ್ನು ಏನ್ ಮಾಡ್ತಾನೆ, ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಆದ್ರೆ ಮುಟ್ಟಕ್ಕಾಗಲ್ಲ ಅವನು, ಬೇಸಿಗೆಯಲ್ಲಿ ಏನ್ ಮಾಡ್ತಾನೆ, ಅದನ್ನ ಆಳಕ್ಕೆ ಅಗೆದು ಅಲ್ಲಿ ಸಂಪೂರ್ಣವಾಗಿ ಅದನ್ನ ಬೇರನ್ನು ತೆಗಿತಾನವ. ಅದೇ ರೀತಿಯಾಗಿ ಇಲ್ಲಿ ನಮಗೆ ಈ ಸಂಕಲ್ಪ ವಿಕಲ್ಪ ಅಂತಕ್ಕಂತಹ ವಿಕಾರಗಳು, ಮನಸ್ಸಿನಲ್ಲಿ ಬರತಕ್ಕಂತಹ ಯೋಚನೆಗಳು ಅಂದ್ರೆ ಯಾವ ಯೋಚನೆಗಳು? ನಮ್ಮ ಅಹಂಗೆ ನಾನು ಅಂತಕ್ಕಂತಹ ಒಂದು ಪ್ರತ್ಯಯದಿಂದ ಕಾಣಿಸಿಕೊಂಡಿರ್ತಕ್ಕಂಥ ಈ ವಿಚಾರ, ಈ ವಿಕಲ್ಪಗಳು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ. ಅದರಲ್ಲಿ ಗೀತೆಯಲ್ಲಿ ಬರ್ತಲ್ವಾ, ಶನೈ ಶನೈಹಿ ಪರಮ ಬುದ್ಧ ಧೃತಿ ಗ್ರಹೀತಯ ಆತ್ಮ ಸಂಸ್ಥಂ ಮನಃ ಕೃತ್ವ ನ ಕಿಂಚದಪಿ ಚಿಂತ ಏತಂತ. ಅನ್ಯ ಚಿಂತೆಯನ್ನ ಮಾಡದೆ ಮನಸ್ಸನ್ನ ಸ್ತಬ್ಧಗೊಳಿಸು ಅಂತಂದ. ಆತ್ಮ ಸಂಸ್ಥಂ ಮನಃ ಕೃತ್ವ, ಆತ್ಮನಲ್ಲಿ ಮನಸ್ಸನ್ನ ವಿಕಲ್ಪ ಇಲ್ಲದಂತೆ ನಿಲ್ಲಿಸ್ಬೇಕು ಅಂತ. ಆದ್ರೆ ನಾವು ಬರೀ ಯೋಚನೆಗಳನ್ನ ನಿಲ್ಲಿಸಿದ್ರೆ ಅದು ನಾಶ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಫ್ಯೂ ಸೆಕೆಂಡ್ಸು ಸ್ಟಾಪ್ ಆಗಿರ್ತದೆ. ದೆನ್ ಅಗೇನ್ ಮತ್ತೆ ಅದು ಏನ್ ಮಾಡುತ್ತೆ, ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅಹಂ ಅಂತಕ್ಕಂಥ ಬೇರನ್ನು ತೆಗಿಬೇಕು. ಅಲ್ಲಿ ತನಕ ಕೂಡ ಈ ವಿಕಲ್ಪಗಳನ್ನ ನಾಶ ಮಾಡಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಅಹಂಕಾರವನ್ನ ನಾಶ ಮಾಡು. ನಿವೃತ್ತಿ ಅಂದ್ರೆ ಅದನ್ನ ತೆಗೆದುಹಾಕದನ್ನ. ತತ್ಕೃತ ನಾನಾ ವಿಕಲ್ಪ ಸಮೃದ್ಧ. ಯಾವಾಗ ಅದನ್ನ ತೆಗೆದುಹಾಕಿದೆ ಅಂತಂದ್ರೆ ಯಾವಾಗ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಎಲ್ಲ ಆ ವಿಕಲ್ಪಗಳು ಕೂಡ ಏನಾಗ್ತವೆ, ಬಿದ್ದು ಹೋಗ್ತವೆ. ಪ್ರತ್ಯಕ್ ತತ್ವ ವಿವೇಕ ಅಯಂ ಅಸ್ಮೀತಿ ವಿಂದತೆ ತತ್ವ. ಪ್ರತ್ಯಕ್ ಅಂದ್ರೆ ಪ್ರತ್ಯಕ್ ಅಂತಂದ್ರೆ ಯಾವಾಗ ಅದನ್ನ ತೆಗಿತೀವಿ ನಾವು, ಏನ್ ತೆಗಿತೀವಿ, ಯಾವಾಗ ಆ ವಿಚಾರ ಅಂತಂದ್ರೆ ವಿಕಾರಗಳನ್ನ, ಮನಸ್ಸಿನ ವಿಕಾರಗಳನ್ನ ತೆಗಿತೀವಿ. ತೆಗೆದಾಗ ಪ್ರತ್ಯಕ್ ಅಂದ್ರೆ ಅಲ್ಲೇ ಇದೆ. ಏನದಲ್ಲಿ ಈ ತತ್ವ ಅಂತಕ್ಕಂತಹ ವಿಚಾರದಿಂದ ನಾವು ಈ ಮನಸ್ಸಿನ ವಿಕಲ್ಪಗಳನ್ನ ತೆಗೆದಾಗ ಏನಾಗತ್ತ, ಅಯಂ ಅಸ್ಮೀತಿ ವಿಂದತೆ ತತ್ವಂ. ಅವಾಗ ಆ ಯಾವ್ದು ವಿಕಲ್ಪಗಳನ್ನ ಹುಟ್ಟಾಕ್ತಿತ್ತೋ, ಯಾವ್ದು ವಿಕಲ್ಪಗಳು ಕಾಣಿಸ್ಕೊಳ್ತಿದ್ವೋ ಅದೇ ಮನಸ್ಸು ಅಹಂಕಾರ ನಾಶವಾದಗಳಿಗೆ ಅದು ತನ್ನ ಸ್ವರೂಪವನ್ನ ಕಳೆದುಕೊಂಡು ಅದು ತತ್ಸ್ವರೂಪವಾಗತ್ತೆ. ಇವಾಗ ಏನಾಗ್ಯದದು ಸ್ವರೂಪ ಅಂತಂದ್ರೆ ನಾನು ಜೀವ ಅಂತಕ್ಕಂಥ ಭಾವನೆ ಇಲ್ಲದ. ಯಾವಾಗ ಅದು ಅಹಂಕಾರ ಹೊರಟೋಗಂದ್ರೆ ಅದೇ ಏನಾಗುತ್ತೆ, ಅವಾಗ ಅದು ತತ್ಸ್ವರೂಪ. ಅದು ಅಲ್ಲದು, ತತ್ಸ್ವರೂಪವೇ ಅದರದು ಮೂಲ ಸ್ವರೂಪ. ಆಗ ಅದೇನಾಗುತ್ತೆ, ಅದು ತತ್ತಾಗುತ್ತೆ. ಅದು ಅದೇನ್ ತಿಳಿತದೆ ಅಂತಂದ್ರೆ ಅದನ್ನ ತತ್ವಜ್ಞಾನದಿಂದ. ಏನ್ ನಾವು ಇಷ್ಟೊತ್ತೆಲ್ಲ ಪಾಠ ಕೇಳಿದ್ದೀವಿ, ಇವತ್ತು ಏನು ಈಗ 300 ಶ್ಲೋಕಕ್ಕೆ ಬಂದಿದ್ದೀವಿ. ಈ 300 ಶ್ಲೋಕದ ಹಿಂದುಗಡೆಗೆ ಅನೇಕ ವಿಧವಾಗಿ ನಾವು ಆತ್ಮ ಅಂತಂದ್ರೆ ಏನು, ಬ್ರಹ್ಮ ಅಂತಂದ್ರೆ ಏನು, ಅದರ ಸ್ಥಿತಿ, ಅದರ ಆನಂದ, ಅದರ ಎಲ್ಲ ಗುಣ ಲಕ್ಷಣಗಳು ಎಲ್ಲ ನೋಡ್ಕೊಂಡು ಬಂದ್ವಿ ನಾವು. ಜಾತಿ ನೀತಿ ಕುಲ ಗೋತ್ರ ದೂರ ನಮ್ಮ
ಅಂತ ಹೇಳ್ಬಿಟ್ಟು ಅನೇಕ ಶ್ಲೋಕಗಳನ್ನ ನುಡ್ಕೊಂಡು ಬಂದ್ವಿ ನಾವು. ಸೊ ಈಗ ಪುನಃ ಮತ್ತೆ ಅದನ್ನ ಅವ್ರು ನಮಗೆ ಪರಿಚಯ ಮಾಡಿಸ್ತಿದ್ದಾರೆ. ಅದು ಅಹಂಕಾರದಿಂದ ನಮಗೆ ಅದು ಕಾಣೋದಿಲ್ಲ. ಯಾವಾಗ ಅದು ಅಹಂಕಾರ ಮತ್ತು ಅಹಂಕಾರದ ಯೋಚನೆಗಳು ನಾಶವಾಗುತ್ತವೆ, ಅಲ್ಲೇನೆ ಆ ಪ್ರತ್ಯಕ್ಷ ಆಗತ್ತೆ. ಏನ್ ಪ್ರತ್ಯಕ್ಷ ಆಗತ್ತೆ ಅಂದ್ರೆ ಆ ಕ್ಷಣವೇ ನೀನು ತತ್ಸ್ವರೂಪ ಅಂತಕ್ಕಂಥದ್ದು ತತ್ವದಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಾಗಿದೆ. ಹೇ ಮಗು, ಆ ಕಾರಣದಿಂದ ಮೊದಲು ಈ ಅಹಂಕಾರವನ್ನು ತ್ಯಜಿಸು ಅಂತ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಅಹಂಕಾರೇ ಕರ್ತೃಹಂ ಇತಿ ಮತಿಂ ಮುಂಚ ಸಹಸಾ ವಿಕಾರಾತ್ಮನ್ಯಾತ್ಮ ಪ್ರತಿಫಲ ಜಶಿ ಸ್ವಸ್ಥಿತಿ ಮುಷಿ ಯದಧ್ಯಾಸಾತ್ ಪ್ರಾಪ್ತ ಜನಿಂ ಮೃತಿ ಜರಾ ದುಃಖ ಬಹುಲ ಪ್ರತೀಚಃ ಚಿನ್ಮೂರ್ತೇಃ ತವ ಸುಖತನೋಃ ಸಂಸ್ಮೃತಿರ್ಯಂ. ಇದನ್ನ ನೋಡಿ ಆಮೇಲೆ ಯಾರಾದರೂ ಸ್ವಲ್ಪ ಇದಕ್ಕೆ ರಾಗ ಹಾಕಿದ್ರೆ ಹಾಕಿ, ಅದರಲ್ಲಿ ಸ್ವಲ್ಪ ಕೆಲವೊಂದು ಕಡೆಗೆ ಶಬ್ದಗಳನ್ನ ಬಹಳಷ್ಟು ಬಿಡಿಸೋದಿದೆ ಇದರಲ್ಲಿ. ಅಹಂಕಾರೇ ಕರ್ತಃ, ಈ ಅಹಂಕಾರ ಅಂತಕ್ಕಂಥದ್ದು ಕರ್ತ ಅಂದ್ರೆ ನಾನು 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 ಅಂತ. ಅಹಂ ಇತಿ ಮತಿಂ ಮುಂಚೆ ಸಹಸ ಅಂತಂದ್ರೆ ಮತಿ ಅಂದ್ರೆ ಬುದ್ಧಿ ಅಂತ. ಈ ಬುದ್ಧಿಯಲ್ಲಿ ಈ ಅಹಂಕಾರ ಅಂತಕ್ಕಂಥದ್ದನ್ನ ಏನ್ ಮಾಡುವ ಅಂತಂದ್ರೆ ಅದನ್ನ ಬಿಡು ಅಂತಂತಿದ್ದಾರೆ. ಕರ್ತ ಅಂತಂದ್ರೆ ಅಹಂ ಅಂತಾನೆ ಅರ್ಥ. ಅದು ನಾನಿಂಥವನು ನಾನಂಥವನು ಅಂತೇನು ಹೇಳ್ತೀವಲ್ವಾ, ಅದು ಅಭಿವ್ಯಕ್ತಿ ಆದಾಗ ಅದು ಅಹಂಕಾರ ಆಗತ್ತೆ. ಅದು ಐಡೆಂಟಿಟಿ ಅಂತಕ್ಕಂಥದ್ದು ಕರ್ತ, ಅದರ ವ್ಯಕ್ತ ರೂಪ ಅಹಂಕಾರ. ಹಾಗಾಗಿ ಅದನ್ನ ನಾವೇನ್ ಮಾಡ್ಬೇಕು, ಅದನ್ನ ಆ ಅಹಂಕಾರದ ಬುದ್ಧಿಯನ್ನ ಮುಂಚೆ ಸಾಹಸ ಅಂದ್ರೆ ಮೊದಲು ಅದನ್ನ ತೆಗೆದಾಕ್ಬೇಕು. ವಿಕಾರಾತ್ಮನಿ ಆತ್ಮ ಪ್ರತಿಫಲ ಜುಷಿ ಸ್ವಸ್ಥಿತಿ ಮುಷಿ ಅಂತ. ಯದ್ ಅಧ್ಯಾಸಾತ್ ಪ್ರಾಪ್ತ ಜನಿಮೃತಿ ಜರಾ ದುಃಖ ಬಹುಲ ಪ್ರತೀಚಃ ಚಿನ್ಮೂರ್ತೇಃ ಸ್ಥವ ಸುಖತನೋಃ ಸಂಸ್ಮೃತಿರಿಯಂ. ವಿಕಾರ ಆತ್ಮನಿ ಆತ್ಮ ಪ್ರತಿಫಲ ಜುಷಿ ಸ್ವಸ್ಥಿತಿ ಮುಷಿ ಅಂತಂತಾರ. ಅಂದ್ರೆ ಇಲ್ಲಿ ಈ ವಿಕಾರ ಆತ್ಮ ಅಂದ್ರೆ ವಿಕಾರ ಅಂತಕ್ಕಂಥದ್ದನ್ನ ಅಹಂಕಾರಕ್ಕೆ ವಿಕಾರ ಅಂತಂತ. ಅದೇನ್ ಮಾಡ್ತಾ ಇದೆ ಅಂತಂದ್ರೆ, ಸೊ ಈ ನಮ್ಮ ಸ್ವರೂಪವನ್ನ, ಅದು ನಿರಾಕಾರವಾಗಿರ್ತಕ್ಕಂಥ ಸ್ವರೂಪವನ್ನ ಅದೇನ್ ಮಾಡಿದೆ ಅಂತಂದ್ರೆ ವಿಕಾರ ಮಾಡಿದೆ. ಅದು ಈ ವಿಕಾರ ಅಂತಂದ್ರೆ ನಾನು ಬುದ್ಧಿ, ನಾನು ಕರ್ತ ಅಂತಕ್ಕಂಥ ಭಾವನೆಯನ್ನ ಹೊಂದಿ ಪ್ರತಿಫಲ ಜುಷಿ ಸ್ವಸ್ಥಿತಿ ಮುಷ ಅಂದ್ರೆ ಆ ವಿಕಾರ ಪಡೆದ್ಬಿಟ್ಟು ಅದು ಸಂಪೂರ್ಣವಾಗಿ ನಮ್ಮನ್ನ ಮರೆಮಾಡಿಬಿಟ್ಟಿದೆ, ನಮ್ಮನ್ನ ಮರೆಮಾಚಿಬಿಟ್ಟಿದೆ, ನಮ್ಮ ಸ್ವರೂಪವನ್ನ ಮರೆಮಾಚಿಬಿಟ್ಟಿದೆ ಅಂತ. ಹೆಂಗ ನಾವು ಈಗ ಮಿರರ್ ಇರ್ತದೆ, ಮಿರರ್ಗೆ ಹೆಂಗ ನಾವು ಒಂದು ಪರದೆಯನ್ನ ಹಾಕ್ಬಿಟ್ಟಿವಿ ಅಂತಂದ್ರೆ ಅದೇನು ಪ್ರತಿರೂಪ ಕಾಣೋದಿಲ್ವೋ, ಆ ರೀತಿಯಾಗಿ ಮೊದಲೇನದು ತಮಸಂತಕ್ಕಂಥ ಅಜ್ಞಾನ ಮುಚ್ಚಿಬಿಟ್ಟದ.
ಈಗ ನಾವು ಪ್ರಾಣಿ ಪಕ್ಷಿಗಳಲ್ಲಿ ನೋಡ್ತೀವಿ ನೋಡ್ರಿ, ಅಲ್ಲಿ ಏನಿಲ್ಲ, ಅಲ್ಲಿ ಕಂಪ್ಲೀಟ್ ಆಗಿ ಅಜ್ಞಾನದ ಪರದೆ ಸ್ಟ್ರಾಂಗ್ ಆಗ್ಯದ. ಅವಕ್ಕೆ ತಮ್ಮ ಐಡೆಂಟಿಟಿ ಕೂಡ ಇಲ್ಲ ಅಲ್ಲಿ. ನಾವು ಅದೇ ಸ್ವಲ್ಪ ಮನುಷ್ಯರಿಗೆ ಬಂದಿವಿ ಅಂತಂದ್ರೆ ಏನಾಗಿದೆ, ಈ ಮನಸ್ಸು ಅಂತಕ್ಕಂಥದ್ದು ಸ್ವಲ್ಪ ವಿಕಾಸ ಹೊಂದಿರೋದ್ರಿಂದ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಇಲ್ಲಿ ಏನ್ ತೋರಿಸ್ತಾರಂತಂದ್ರೆ, ಇಲ್ಲಿ ಪ್ರತಿಬಿಂಬ ಅಂದ್ರೆ ಆತ್ಮನ ಪ್ರತಿಬಿಂಬ ಕಾಣ್ತಾ ಇದೆ. ಹೆಂಗ ನಾವು ಮಿರರಲ್ಲಿ ನಮ್ಮ ರೂಪ ಕಾಣ್ತಾ ಇದೆಯೋ, ಕಾಣ್ತಾ ಇದೆ. ಆದ್ರೆ ಹೆಂಗ್ ಕಾಣಿಸ್ತಾ ಇದೆ ಅಂತಂದ್ರೆ, ಕನ್ನಡಿಯ ಅನುಗುಣವಾಗಿ, ಕನ್ನಡಿಯಲ್ಲಿ ಏನು ಗುಣ ಇದೆಯೋ ಆ ರೀತಿಯಾಗಿ ಕಾಣಿಸುತ್ತ. ಈಗ ಕೆಲವೊಂದು ಮಿರರ್ಗಳಿದೆ ನೋಡ್ರಿ, ಅವಕ್ಕೇನೋ ಬೇರೆ ಬೇರೆ ಹೆಸರುಗಳಿದಾವ. ಆ ಗ್ಲಾಸ್ಗಳಲ್ಲಿ ನೋಡಿ ಹೆಂಗ್ ಕಾಣ್ತದೆ. ಈಗ ಈ ಕೆಲವೊಂದು ಮುಂಚೆ ಎಲ್ಲ, ಈಗ ಸ್ವಲ್ಪ ತೆಗೆದ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಕಾರುಗಳಲ್ಲಿ ಕೆಲವೊಂದು ಇವನ್ ಹಾಕ್ತಿದ್ರು, ಅವಕ್ಕೆಂತ ಕೂಲಿಂಗ್ ಗ್ಲಾಸ್ ಅಂತ ಕರಿತಿದ್ರು. ಆ ಗ್ಲಾಸಸ್ಗಳನ್ನ ಹಾಕ್ಬಿಟ್ರೆ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ, ನಾವು ಹೊರಳವ್ರು ನೋಡ್ತಿದ್ವಿ, ಹೊರಗಿನವ್ರು ನಮ್ಮನ್ನು ನೋಡಕ್ ಆಗ್ತಿದ್ದಿಲ್ಲ, ಏನ್ ಕಾಣ್ತಾ ಇದ್ದಿಲ್ಲ. ಇನ್ನು ಕೆಲವೊಂದು ಗ್ಲಾಸಸ್ಗಳಿದಾವ, ಅವು ಹೇಗಿದಾವ ಅಂತಂದ್ರೆ ಅಲ್ಲಿ ಇರೋದೊಂದು ಇನ್ನೊಂದಾಗಿ ಕಾಣಿಸ್ತವೆ. ಈಗ ಡಾಕ್ಟ್ರು ಕನ್ನಡಕ್ಕೆ ಕೊಡ್ತಾರೆ ನೋಡಿ ಸ್ಪೆಕ್ಟ್ ಏನ್ ಮಾಡ್ತದೆ ಅಂತಂದ್ರೆ, ನಮ್ಮ ಕಣ್ಣಿನಲ್ಲಿ ಶಕ್ತಿ ಕಡಿಮೆ ಆಗಿರೋದ್ರಿಂದ ಆ ಕನ್ನಡಕ್ಕೆ ಏನ್ ಮಾಡುತ್ತೆ, ನಮ್ಮ ಕಣ್ಣನ್ನ ಮುಟ್ಟದೆ ಆ ಮುಂದಿರ್ತಕ್ಕಂಥ ಅಕ್ಷರವನ್ನ ದೊಡ್ಡದಾಗಿ ಮಾಡುತ್ತದೆ. ಅದು ಕನ್ನಡಿ ಗುಣ, ಅದು ಮಿರರ್, ಇದು ಸ್ಪೆಕ್ಟ್ ಗುಣ, ಅದು ಗ್ಲಾಸಿನ ಗುಣ. ಹಂಗ ನಮಗೇನಾಗಿದೆ ಅಂತಂದ್ರೆ, ನಮಗೆ ಭಗವಂತ ಅನೇಕ ರೀತಿಯಾಗಿರ್ತಕ್ಕಂತಹ ಈ ಕನ್ನಡಕ ಕೊಟ್ಬಿಟ್ಟಿದ್ದಾರೆ. ನಮ್ಗೆ ಮನಸ್ಸು ಅಂತಕ್ಕಂಥದ್ದು ಕನ್ನಡಕ. ಬಹಳ ಚೆನ್ನಾಗಿ ತಗೊಂಡ್ರೆ ಇದನ್ನ ಅವರು. ಈ ಕನ್ನಡಕ್ಕೆ ಕೊಟ್ಟಿರೋದ್ರಿಂದ, ಈ ಕನ್ನಡಕದಿಂದ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾನಾ ವಿಚಿತ್ರವಾಗಿ ಜೀವನ ಮಾಡ್ತಾ ಇದ್ದೀವಿ ನಾವು. ಎಷ್ಟು ವಿಚಿತ್ರವಾಗಿ ನಡ್ಕೊಳ್ತೀವಿ ಅಂತಂದ್ರೆ ನೋಡ್ಬೇಕು. ಕೆಲವೊಮ್ಮೆ ಒಂದು ಚಿಕ್ಕದು ಬಹಳ ದೊಡ್ಡದಾಗಿ ಕಾಣುತ್ತೆ ಅವರಿಗೆ. ಒಂದು ಚಿಕ್ಕದೊಂದು ಒಂದೇನೋ ಜಸ್ಟ್ ನಿಮ್ಗೊಂದು ಹಾರ್ಟ್ ಅಲ್ಲಿ ಒಂದು ಬ್ಲಾಕ್ ಇದೆ ಅಂದ್ರೆ ಸಾಕು, ತಕ್ಷಣಕ್ಕೆ ಎದುರು ಬಿಡ್ತಾರೆ ಅವರು. ಚಿಕ್ಕದೇನಾದ್ರು ಒಂದು ಸಣ್ಣದು ಏನಾದ್ರು ಇತ್ತಂತಂದ್ರೆ ಸಾಕು, ಅಷ್ಟು ಹೆದರಿಕೆ ಬಂದ್ಬಿಡುತ್ತೆ ಮನುಷ್ಯನಿಗೆ. ಅಲ್ಲಿ ಮುಖ್ಯವಾಗಿ ಪಾಯಿಂಟ್ ಏನಂತಂದ್ರೆ, ಅದು ಎದುರ್ಕೊಳ್ಳೋಷ್ಟು ಆ ಸಮಸ್ಯೆ ಇರೋದಿಲ್ಲ, ಆದ್ರೆ ಮನಸ್ಸಂಗ ಪ್ರೊಜೆಕ್ಟ್ ಮಾಡುತ್ತೆ ಅದು. ಮತ್ತೆ ಕೆಲವರು ಇರ್ತಾರೆ ತುಂಬಾ ಸೆನ್ಸಿಟಿವಿಟಿ ಇರ್ತಾರೆ. ಏನಾದ್ರು ಸ್ವಲ್ಪ ಏನಂದ್ರೆ ಆ ತಕ್ಷಣಕ್ಕೆ ತುಂಬಾ ಡಿಸ್ಟರ್ಬ್ ಆಗಿಬಿಡ್ತಾರೆ. ಎಷ್ಟು ವಿಚಿತ್ರವಾಗಿರ್ತಕ್ಕಂಥ ಮಿರರ್ಗಳಿದೆ ನೋಡಿ ಮನುಷ್ಯನಿಗೆ. ಇದಕ್ಕೆ ಯಾಕೆ ಇಷ್ಟು ಎಲ್ಲರಿಗೆ ಇಷ್ಟು ವಿಚಿತ್ರವಾಗಿರ್ತಕ್ಕಂಥ ಮಿರರ್ಗಳು? ಇದಕ್ಕೆ ಕಾರಣ ಏನು ಅಂತಂದ್ರೆ, ಯತ್ ಅಧ್ಯಾಸ ಪ್ರಾಪ್ತ. ಏನಾಗ್ತಾ ಇದೆ, ಈ ಅಧ್ಯಾಸದ ಕಾರಣದಿಂದ ಆ ಸತ್ಸ್ವರೂಪನಾಗಿರ್ತಕ್ಕಂತಹ, ಚಿತ್ಸ್ವರೂಪನಾಗಿರ್ತಕ್ಕಂತಹ, ಆನಂದ ಸ್ವರೂಪನಾಗಿರ್ತಕ್ಕಂತಹ ನಮ್ಮ ಸ್ವರೂಪ ಈ ಮಿರರ್ ಕಾರಣದಿಂದ ನಮ್ಮನ್ನು ನಾವೇನ ಐಡೆಂಟಿಟಿ ಮಾಡಿಕೊಂತೀವಿ ನಾನು ಅಂತ ಹೇಳ್ಬಿಟ್ಟು, ನಾವು ಜನಿ ಮೃತಿ ಜರ ದುಃಖ ಬಹುಲ, ನಾನು ಹುಟ್ಟಿದವನಂತೆ, ನಾನು ಸಾಯೋವನಂತೆ, ನಾನು ಮುಪ್ಪಿನವನಂತೆ, ನಾನು ದುಃಖ ಪಡೋವನಂತೆ, ಇದೆಲ್ಲ ರಿಪೀಟ್ ಆಗಿ ತೋರಿಸ್ತಾ ಇದೆ ನಮಗ.
ಆಶ್ಚರ್ಯಕರ ಸಂಗತಿ, ನಾನು ಶಾಶ್ವತವಾಗಿರೋನು. ಆದ್ರೆ ನಮಗೆ ಅದು ಗೊತ್ತಿಲ್ಲ. ನಮ್ಗ ನನ್ನ ಆತ್ಮ ನನ್ನ ಮಕ್ಕಳಲ್ಲಿದೆ, ನನ್ನ ಶಾಶ್ವತ ಅಂತ ಮಕ್ಕಳು. ಅದಕ್ಕೋಸ್ಕರ ಅಂದ್ರೆ ಜ್ಞಾನ ಇಲ್ಲ ಅದು. ಯಾಕೆ ಮಕ್ಕಳು ಅಷ್ಟು ಇಂಪಾರ್ಟೆಂಟು? ಹಿಂದಿನ ಕಾಲದಲ್ಲಿ ಬ್ರಹ್ಮನಿಂದ ಹಿಡ್ಕೊಂಡು ಯಾಕೆ ಮಕ್ಕಳು ಅಂತಂದ್ರೆ, ನಿನ್ನ ಐಡೆಂಟಿಟಿ ನಿನ್ನ ಮಗುವಿನಲ್ಲಿ ಅಂತ. ನನ್ನ ಮಗುವಿನಲ್ಲಿ ನನ್ನ ಐಡೆಂಟಿಟಿ ಇರ್ತೀನಿ ನಾನು ಅಂತ ನಮಗೆ ಇಲ್ಲ ಕಲ್ಪನೆ. ನಾನು ಅಂತಂದಗಳಿಗೆ ನಂದೇ ಮಗು ಅಂತ ಹೇಳಿದ್ರು ಕೂಡ ನಾನ್ ಬೇರೆ ಅದ್ ಬೇರೆ ಅಂತ ಮತ್ತೆ ತೊಡಕ್ ಬಂದ್ಬಿಡ್ತದೆ. ಸುಮ್ಮನೆ ನಾವು ವ್ಯವಹಾರದಾಗ ನೋಡಿದಾಗ್ಲೂ ಕೂಡ ನನ್ನ ಅಂಶ ಅಲ್ಲೆಲ್ಲ ಪಾಲೆಲ್ಲ ಎಲ್ಲ ಪ್ರಾಪರ್ಟಿ ಎಲ್ಲ ಕೊಡ್ತೀವಿ ನೋಡಿ. ಅಂದ್ರೆ ಪ್ರಾಪರ್ಟಿ ಕೊಡ್ತೀವಿ ಕರೆಕ್ಟು, ಆದ್ರೆ ನಾನೇ ಅದಂತ ತನಕ ಬರಂಗಿಲ್ಲ ನಮ್ಗ. ಇದು ವ್ಯವಹಾರದಲ್ಲೇನು ಕೂಡ ತಪ್ಪು ಮಾಡ್ತಾ ಇದೀವಿ. ಯಾಕೆ ಹಿಂಗಾಗತ್ತೆ? ಅದು ನನ್ನ ಅಂಶ, ನನ್ನ ರಕ್ತ, ಅದು ನಾನೇ ಅಂತ ಅಂದ ಮೇಲೆ ನಮಗೆ ನಿಸ್ಸಂಶಯ ಇರ್ಬೇಕಲ್ವಾ? ನಾನು ಈ ದೇಹದಿಂದ ಹೊರಟೋದ್ರು ಅಲ್ಲಿ ಆತ್ಮರೂಪದಲ್ಲಿ ನಾನು ಅದೀನಿ ಅಂತ ಹೇಳ್ಬಿಟ್ಟು ನಮಗೆ ಕಾನ್ಫಿಡೆನ್ಸ್ ಬರ್ಬೇಕಲ್ವಾ? ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಮಾತಾಡ್ತೀವಿ ಕರೆಕ್ಟು, ಆದ್ರೆ ಅದು ಸ್ಪಷ್ಟ ಜ್ಞಾನ ಇಲ್ಲ. ಮತ್ತೆ ಅಲ್ಲಿ ನಂದೇ ರಕ್ತ ಅಂದ್ರೂ ನಾನ್ ಬೇರೆ ಅದು ಬೇರೆ ಅಂತ ಮತ್ತೆ ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ನೋಡಿ, ಒಂದು ಈಗ ನೋಡಿ ಜನಸಂತತಿ ಯುಗದಿಂದ ಹಿಡ್ಕೊಂಡು ನಾವು ನೋಡಿದ್ವಿ ಅಂತಂದ್ರೆ, ಜನಸಂತತಿ ಜನರು ಅಂತಕ್ಕಂಥದ್ದೇನಿದಿಲ್ಲ ಅದು ನಾಶ ಆಗಿಲ್ಲ. ಅದು ಅವಲಿಂದ ಐತದು ಸಂತತಿ. ಜಗತ್ತೈತ, ಜಗತ್ತು ನಾಶ ಆಗೋದಿಲ್ಲ, ಅದು ಐತೆ ಅದು. ಯಾಕಂದ್ರೆ ಅದು ಶಾಶ್ವತವಾಗಿರ್ತಕ್ಕಂಥದ್ದು. ಅದು ನೋಡಿದ್ರೆ ನಾನು ಇರ್ತೀನಿ ಯಾವಾಗಲೂ ಅಂತ ನಮ್ಗೆ ಬರ್ತಾ ಇಲ್ಲ ನೋಡಿ. ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ಜಗತ್ತು ಜನರು ಅಂತ ಹೇಳಿದಾಗ ಜನರು ಬೇರೆ ಮತ್ತೆ ನಾನು ಬೇರೆ ಅಂತಕ್ಕಂಥದ್ದು, ನನ್ನ ಅಂಶವೇ ಅದು ಅಂತಕ್ಕಂಥದ್ದು ಗೊತ್ತಿಲ್ಲ ನಮಗೆ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ದೇಹವನ್ನ ಗಮನದಲ್ಲಿಟ್ಟುಕೊಂಡ್ಬಿಟ್ಟು ನಾನು ಡೇಟ್ ಆಫ್ ಬರ್ತ್ ಹುಟ್ಟಿದವನು, ನನಗೆ 100 ವರ್ಷ ಆಯುಷ್ಯು, ಮರಣ ಇದೆ, ಜರ ನನಗೆ ಮುಪ್ಪು ಇದೆ, ನನಗೆ ದುಃಖ ಇದೆ ಅಂತ ಈ ರೀತಿಯಾಗಿ ಬಹುಳ ವಿಚಿತ್ರವಾಗಿ ಮನುಷ್ಯ ಎಲ್ಲ ಯೋಚನೆ ಮಾಡ್ತಾನೆ. ಯಾಕೆ ಯೋಚನೆ ಮಾಡ್ತಾನೆ? ಕಾರಣ ಏನು ಅಂತಂದ್ರೆ, ಅಧ್ಯಾಸ. ಅಧ್ಯಾಸ. ಈ ಅಧ್ಯಾಸದಿಂದನೇ ಹೀಗೆ ಮನುಷ್ಯ ಮಾಡ್ತಾ ಇದ್ದಾನೆ. ಇದನ್ನು ತೆಗೆದ್ಬಿಡಿ, ಇಷ್ಟನ್ನು ತೆಗೆದ್ಬಿಡಿ. ಪ್ರತೀಚಃ ನೀವು ಯಾವಾಗ ಇದನ್ನು ತೆಗೆದ್ಬಿಟ್ರಿ ಅಂತಂದ್ರೆ, ಈ ಅಧ್ಯಾಸದ ಪರದೆ ತೆಗೆದ್ಬಿಟ್ರಿ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ಏನದ ಚಿನ್ಮೂರ್ತಿ. ಚಿನ್ಮೂರ್ತಿನೇನು? ಚಿನ್ಮೂರ್ತಿ ಅಂದ್ರೆ ಚಿತ್ಮೂರ್ತಿ ಅಂತಾರೆ. ಯಾವಾಗಲೂ ಬೆಳಗತಕ್ಕಂಥ ಸ್ವರೂಪದವನ್ನೇನು? ಚಿನ್ಮೂರ್ತಿ ತವ. ಚಿನ್ಮೂರ್ತಿಯು ಸುಖತನೋಹು ಅಂದ್ರೆ ಸುಖ ಸ್ವರೂಪನವನು. ಬರೀ ಜ್ಞಾನ ಅಲ್ಲ, ಜ್ಞಾನ ಸ್ವರೂಪನವನು, ಸುಖ ಸ್ವರೂಪನವನು. ಮತ್ತೆ ಆನಂದ ಘನ ನೀನು. ಈ ರೀತಿಯಾಗಿರ್ತಕ್ಕಂತಹ ನಮ್ಮ ಸ್ವರೂಪವನ್ನ, ನಾನು ಸದಾ ಇರುವವನು, ಸದಾ ಜ್ಞಾನ ಸ್ವರೂಪನು, ಮತ್ತೆ ಸದಾ ಆನಂದ ಸ್ವರೂಪನು. ಆದ್ರೆ ನಾವೇನಾಗ್ಬಿಟ್ಟಿದೀವಿ ಅಂತಂದ್ರೆ, ಸದಾ ಇರೋವನ್ನ ತೆಗೆದ್ಬಿಟ್ಟು ನಾನು ಹುಟ್ಟವನು ಸಾಯವ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಮತ್ತೆ ನನಗೆ ಜರ ಅಂದ್ರೆ ನನಗೆ ವಯಸ್ಸಾಯ್ತು ಅಂತ ಅನ್ಕೊಳ್ತೀವಿ, ಮತ್ತೆ ನನಗೆ ದುಃಖ ಅಂತ ಅನ್ಕೊಳ್ತೀವಿ. ಯಾಕೆ ಇವೆಲ್ಲ ಆಗ್ತೇವೆ ಅಂತಂದ್ರೆ, ಇವೆಲ್ಲವಕ್ಕೆ ಕಾರಣ ಏನಂತಂದ್ರೆ, ನಮ್ಮ ಸ್ವರೂಪ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಇದಕ್ಕೆ ಕಾರಣ ಇಸ್ ವೆರಿ ಸಿಂಪಲ್.
ಮೋರ್ ಡಿಫಿಕಲ್ಟ್ ಈ ಅಹಂಕಾರ. ಈ ಅಹಂಕಾರ ಇರೋದ್ರಿಂದನೇ ನಾವು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅಂತ ಅಹಂಕಾರವನ್ನ ನಾಶ ಮಾಡಿಕೋ ಅಂತ ಹೇಳಿ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ